ದೇವೇಗೌಡ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಕರ್ನಾಟಕ ಹಿರಿಮೆ ನಾಯಕರು ಜೊತೆಗೆ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬ ಸರ್. ಈ ಸಂದರ್ಭದಲ್ಲಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನು ಇವತ್ತು ನಮ್ಮ ಕರ್ನಾಟಕದಿಂದ ಕೆಂಪುಕೋಟೆಯ ಬಾವುಟ ಹಾರಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇವೇಗೌಡ ಅಪ್ಪಾಜಿ. ಅವರು ಇವತ್ತೇನು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಇಡೀ ಕರ್ನಾಟಕ ದೇಶ ಒಂದು ಬೆರಳು ಮಾಡಿ ತೋರಿಸುವಂಥ ಕಾರ್ಯಗಳನ್ನ, ನೀರಾವರಿ ಆಗಿರ್ಬೋದು, ಒಂದು ಯಾವುದೇ ಥರದ ಒಂದು ಕಾರ್ಯಗಳಿಗೆ ಅವತ್ತು ಅಧಿಕಾರದಲ್ಲಿದ್ದಂಥ ದಿನದಲ್ಲಿ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ದೇವೇಗೌಡ ಅಪ್ಪಾಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಕಾವೇರಿ ನೀರಿಗಾಗಲಿ ಮತ್ತು ಏರ್ಪೋರ್ಟ್ ತಂದಿದ್ದು ಜೀವನಹಳ್ಳಿಯಿಂದ ಕೀರ್ತಿ ಮತ್ತು ಮೆಟ್ರೋ ಇದರ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಇದ್ರ ಬಗ್ಗೆ ಖಂಡಿತ ಕಾವೇರಿ ಏನು ಅವತ್ತಿನ ದಿನ ಕಾವೇರಿ ನದಿಯಿಂದ ನೀರನ್ನ ನಮ್ಮ ಬೆಂಗಳೂರಿಗೆ ತರಬೇಕಾದ್ರೆ ತುಂಬ ಹೋರಾಟ ಮಾಡಿ ಅವತ್ತು ನೀರು ತಂದಿದ್ದರು. ಅದೇ ಥರ ಇವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ಬಂದಿದೆ, ಅವತ್ತಿನ ಕಾಲದಲ್ಲಿ ದೇವೇಗೌಡರ ಅಪ್ಪಾಜಿ ಕಾಲದಲ್ಲೇ ಆಗಿದ್ದು. ಅದನ್ನು ಎಲ್ಲ ಮೆಟ್ರೋ ಸ್ಟೇಷನ್ಗಳು, ಎಲ್ಲ ಡ್ಯಾಮ್ಗಳು ಎಲ್ಲವೂ ಅವರ ಅಧೀನದಲ್ಲಿ ಅವತ್ತಿನ ಕಾಲದಲ್ಲಿ ಅವರು ಅದನ್ನು ಘೋಷಣೆ ಮಾಡಿದ್ದಕ್ಕೆ ಇವತ್ತಿನ ದಿನ ನಾವು ಸುಗಮವಾಗಿದ್ದೀವಿ. ಬಟ್ ಆದರೆ ಮುಂದಿನ ದಿನದಲ್ಲಿ ಅವ್ರಿಗೆ ಓಡಾಟ ಆಗ್ತಾಯಿಲ್ಲ. ದೇವರು ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ದಿನದಲ್ಲಿ ಆಯುಷ್ ಕೊಡಲಿ, ಅಭಿವೃದ್ಧಿ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಎಲ್ಲ ನಮ್ಮ ಸಮಸ್ತ ನಾಡಿನ ಜನತೆ ಅವರಿಗೆ ಆಯುಷು ಆರೋಗ್ಯದ ಬಗ್ಗೆ ಎಲ್ಲರೂ ಆಶೀರ್ವಾದ ಕಾಳಜಿ ವಹಿಸಲಿ ಅಂತ ಕೇಳ್ಕೊತಾ ಇದ್ದೀವಿ.